ಇಲ್ಲಾರ್ದ ಏನ್ ಮಾಡೋಣ್ರಿ ಇಲ್ಲಿ 15 ದಿವಸ 20 ದಿವಸ ಇದ್ರ ಕುಂತ್ರಂದ್ರ ಹಬ್ಬದ ದಿವಸ ನೀರ್ ಇಲ್ಲಾರ್ದ ಏನ್ ಮಾಡೋಣ್ರಿ? ವಾರ್ಡ್ ನಂಬರ್ ಎಷ್ಟು ಅಮ್ಮ ಅದು? 15 ವಾರ್ಡ್ ಅಂತ ನೋಡ್ರಿ. ನೀರ್ ಇಲ್ಲಾರ್ದ ನಿನ್ನೆ ರಾತ್ರಿ ಅಲ್ಲಿ ನೋವು ಅಲ್ಲಿ ಸಿಗ್ತಾವ್ರ ಎಲ್ಲಿ ಬೋರ್ ಅದಾವ ಏನಾರ ಅದಾವ್ರಿ ಈ ತರಾಕ ಮೆಂಬರ್ ಐತೆ ಹೊಳಿ ಐತೆ ಎಲ್ಲಿ ಹೋಗ್ಕೊಂಡ್ ಬರ್ಬೇಕ್ರಿ? ಅಲ್ಲಿ ಬರ್ರಿ ಏನು ಮೆಂಬರ್ ಹೇಳಿರೇನ? ಮೆಂಬರ್ಗೆ ಅವ್ರು ಬರೋವಲ್ಲಲ್ರಿ ಮೆಂಬರ್ ಹೇಳ್ಬೇಕಂದ್ರೆ ಸರಿಯಾಗಿ ಒಟ್ಟ ಬರ್ದಲ್ರಿ ಈ ವಾಡಿಗೆ ಪ್ರತಿ ಸಲ ನಾವು ಫೋನ್ ಹಚ್ಬೇಕಾದ್ರೆ ಹೆಂಗಾಗತ್ರಿ? ನೀರು ಬೇಕಂದ್ರೆ ಫೋನ್ ಹಚ್ಬೇಕು ಎಲ್ಲರಿಗೆ. ಅವ್ರಿಗೆ ಫೋನ್ ಹಚ್ಚಿ ಇವ್ರಿಗೆ ಫೋನ್ ಹಚ್ಚ ಅಂತಾರೆ. ಅಲ್ಲ ತಾವು ಕರೆಕ್ಟ್ ಬಿಟ್ಟು ನಾವ್ ಯಾಕೆ ಫೋನ್ ಹಚ್ಚಿ ಅಲ್ಲ 10 ದಿವಸ 12 ದಿವಸ ನೀರಿಲ್ಲ. ಆಮೇಲೆ ಅವು ಬರೇ ಬಾವಿ ನೀರು ಬಿಡ್ತಾರೆ. ನಾವೇನು ನೀರು ಸರಿ ಇಲ್ಲ. ನೀರು ಒಂದು ಅಡಿಗೆಗೆ ಬರಂಗಿಲ್ಲ, ಒಂದು ಇಟ್ಕು ಬರಂಗಿಲ್ಲ. ಪಂಚಾಯತಿಗೆ ಹೋದಾರಿ ಹೇಳಿದ್ರ ಸರಿ ಹೇಳಿದ್ರ ಸರಿ ಹೇಳಿದ್ರ ಅವ್ರು ಹೂ ಅಂತಾರೆ. 5 ದಿನಕ್ಕೊಮ್ಮೆ ನೀರು ಬಿಡಿಸ್ನಂತ ಹೇಳ್ತಾರ. ಮತ್ತೆ ಒಳ್ಳೆ 10 ದಿನ ಅಂದ್ರೆ 12 ದಿನ ಆದ್ರೂ ನೀರು ಬಿಡೋಲ್ರಿ. ಇವತ್ತಿಗೆ 15 ದಿವಸ ಆತ್ರಿ ನೀರು ಬರ್ಲಾರ್ದು. ಅಲ್ಲ ಕೇಳಿದ್ರೆ ಬರೇ ಫೋನ್ ನಂಬರ್ ಕೊಡ್ತಾರೆ. ನಾವೇನು ಫೋನ್ ಹಚ್ಚಕ್ ನಾವೇನು ಹಬ್ಬ ಹುಣಿ ಬಂದ್ರೆ ಮುದ್ದಾಮ್ ಕಾಡ್ತಾನ್ರಿ ಇವ್ನವ್ರಿ. ಈಗ ನೋಡಿ ಪೈಪ್ ಹೊಡೆದು ಎಷ್ಟು 4-5 ದಿವಸ ಆಯ್ತು. ನೀರು ಬಿಡು ಅಂತಂದ್ರೆ ಒಟ್ಟ ನೀರು ಬಿಡಂಗಿಲ್ಲ. ಅಲ್ಲಿ ಪೈಪ್ ಹೊಡೆದಿ ಬರೇ ನಮ್ಮ ಏರಿಯಾಕ್ಕೆ ನೀರು ಬಿಡೋದು ಪೈಪ್ ಹೊಡ್ಕೊಂಡು ಹೇಳ್ತಾರೆ. ಅಲ್ಲ ನಮ್ಮ ಏರಿಯಾದ ಇದ್ರೆ ಹಂಗೈತೆ. ಏನು ಎಲ್ಲ ಬಿಲ್ ಕಟ್ಟಾಗಿಲ್ಲ, ಏನು ಇದು ಗರ್ಭಂಟ್ ಬಂದಿಲ್ಲ, ಏನು ಅವ್ರ ಬಿಲ್ ಕಟ್ಟಾಗಿಲ್ಲ, ಏನು ಮಾಡಂಗಿಲ್ಲ. 100 ಮನೆಗಳು ಅದಾವ್ರಿ ಇಲ್ಲಿ. 100 ಮನೆಗಳು ಫೋನ್ ಹಚ್ಚೋಂಗಾಗತ್ತೆ ಅಂದ್ರೆ ಹೇಳ್ರಿ. ಅಲ್ಲ ಪ್ರತಿ ಸಲ ಫೋನ್ ಹಚ್ಬೇಕು. ಸರ್ ಏನೀಗ ಸರ್ ನಾವು ವಾರ್ಡ್ ನಂಬರ್ 15 ಅಮ್ಮನಗಡ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತದೆ. ನಮ್ಮ ವಾರ್ಡಿನ ಮೆಂಬರ್ ಆದಂಥ ಶ್ರೀ ತುಕಾರಾಮ್ ಲಮಾಣಿ ಅವರು ಒಂದು 3 ವರ್ಷ ಸರ್ ಅವ್ರದ್ದು ವ್ಯಾಲಿಡ್ ಆಗಿ ಏನು ಮೆಂಬರ್ ಆಗಿ 3 ವರ್ಷದಿಂದ ಒಂಥರ ರೋಡ್ ಇಲ್ಲ, ಗರ್ಸ್ ಇಲ್ಲ, ಏನೂ ಮಾಡಂಗಿಲ್ಲ ರೀ. ಲೈಟಿನ ವ್ಯವಸ್ಥೆ ಇಲ್ಲ. ಈಗ 13 ದಿನ ಆಯ್ತು ರೀ, ಇವತ್ತು ನೀರು ಬಂದಿಲ್ಲ. ಅದೊಂದು ಪೈಪ್ ಅಡ್ಡಿ ಒಂದು 2 ತಾಸಿನ ಕೆಲಸ ಐತಿ, ನೀರು ಬಿಡಕ್ಕೆ ತಯಾರಿಲ್ಲ ರೀ ಅವರು. ಮತ್ತು ಈ ಕಡೆ ಬಂದು ರೆಸ್ಪಾನ್ಸ್ ಮಾಡಂಗಿಲ್ಲ. ಎಲ್ಲ ಹೆಣ್ಮಕ್ಳು ಹೆಂಗೆ ಮಾಡ್ಬೇಕು ಅವ್ರ ಕೆಲಸ? ನೀರಿಂದ ಎಲ್ಲ ಗಂಡ್ಮಕ್ಳು ಹೊರಗೆ ಹೋಗ್ತೀವಿ, ನೀರು ಒಂದು ಸರಿ ಬರೋಂಗಿಲ್ಲ. ಅದು ಏನೋ ಬಾವಿ ನೀರು ಬಿಡ್ತಾರೆ, ಅದು ನೀರು ಅಡುಗೆಗೂ ಬರೋದಿಲ್ಲ. ಜಳಕ ಮಾಡಿದ್ರೆ ಮೈ ತಿಂದು ಬಿಡುತ್ತೆ, ಅದು ಸರಿ ಬರೋಲ್ಲದ ನೀರು. ಅದಕ್ಕೆ ಇಲ್ಲಿ ಬಂದು ಈ ಕಡೆ ಗಮನ ಹರಿಸ್ಬೇಕಂತೇಳಿ ನಮ್ಮ 15ನೇ ವಾರ್ಡಿನ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ರೀ. ಈ ನಮ್ಮ ಸಮಸ್ಯೆಯನ್ನು ಬೇಗ ಪರಿಹರಿಸ್ತಾ ಇದ್ದಾರೆ. ನಾವೆಲ್ಲ ನಮ್ಮ ಸಾರ್ವಜನಿಕರ ಒತ್ತಾಯದ ಮೇರೆಗೆ ನಾವು ಬಾಗಲಕೋಟೆ PD ಸಾಹೇಬ್ರ ಹತ್ರ ಹೋಗೋ ವಿಚಾರ ಮಾಡೀವ್ರಿ. ಎಲ್ಲ ಲೆಟರ್ ರೆಡಿ ಮಾಡೀವಿ. ಇವತ್ತೊಂದು ದಿನ ಆದ್ಯತೆ ಕೊಡ್ತೀವಿ. ಮತ್ತು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಇದನ್ನು ನಾವು ಬಾಗಲಕೋಟೆ DC ಅವ್ರ ಹತ್ರ ಹೋಗಿ DC ಮತ್ತು ನಮ್ಮ PD ಸಾಹೇಬ್ರ ಹತ್ರ ಹೋಗಿ ನಾವು ಅರ್ಜಿ ಕೊಡ್ಬೇಕಂತ ನಾವು ವಿಚಾರ ಮಾಡೀವ್ರಿ. ಇದು ನಮ್ಮ ಸಮಸ್ಯೆ ಬೇಗ ಪರಿಹರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ.